ನೀವು ಹೇಳಿದಾಗೆ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ಸೆಂಟೆನ್ಸೇ ಮಿಸ್ಟೇಕ್ ಆಗಿದೆ. ಸೊ ಸ್ಪೆಲ್ಲಿಂಗ್ ಅಂದ್ರೆ ಒಂದು ಎರಡು ಅಕ್ಷರಗಳು ತಪ್ಪಾಗ್ತದೆ, ಇಡೀ ಸೆಂಟೆನ್ಸೇ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚೌಡೇಶ್ವರಿ ವಾರ್ಡ್ ಅಂತಕ್ಕಂಥದ್ದು ಕೆಂಪೇಗೌಡ, ರಾಜ ಕೆಂಪೇಗೌಡ ವಾರ್ಡ್ ಅಂತ ಹೆಸರಿಡ್ತಾರೆ. ಅದೇ ರಾಜ ಕೆಂಪೇಗೌಡರು ಇದು ವಾರ್ಡ್ ಇದ್ದಿದ್ದಂಥದ್ದು ಯಲಹಂಕ ಓಲ್ಡ್ ಟೌನ್ ವಾರ್ಡ್ ಅಂತ ಮಾಡ್ತಾರೆ. ವೆಂಟಾಲ ಅಥವಾ ಮಾರುತಿನಗರ ಮಾಡಬೇಕು, ಅದನ್ನ ಆಕಾಶ್ ಸಿಟಿ ಅಂತ ಮಾಡ್ತಾರೆ, ಆಕಾಶ್ ವಾರ್ಡ್ ಅಂತ ಮಾಡ್ತಾರೆ. ಸೊ ನಿಮಗೆ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ಬೋದು. ಆಕಾಶ್ ಅಂತಕ್ಕಂಥದ್ದು ಮತ್ತೆ ಏರೋ ಸಿಟಿ ವಾರ್ಡ್ ಅಂತ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸೆಂಟೆನ್ಸ್ ತಪ್ಪಾಗಿದೆ ಅದರಲ್ಲಿ. ಅಂದ್ರೆ ಇದು ಒಂಥರ ಅಚಾತುರ್ಯ ಅಲ್ಲ, ಇದು ಡೆಲಿಬ್ರೇಟ್ ಆಗಿ ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳು ಮಾಡಿರೋದು ನಾವು ಯಾರೋ ಪ್ರಭಾವ ಬೆಳೆಸಿದ್ದಾರೆ. ಅಧಿಕಾರಿಗಳು ಏನಾಗಿದೆ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಇರೋದಿಲ್ಲ. ಇದನ್ನ ಯಾರೋ ಮೆಚ್ಚಲಿಕ್ಕೆ ಹೋಗಿ, ಯಾರೋ ರಾಜಕಾರಣಿಗಳ ಒಬ್ರು ಫ್ಯಾಮಿಲಿ ಮೆಂಬರ್ ಹೆಸರಿಡ್ಲಿಕ್ಕೆ ಹೋಗಿ ಆಕಾಶ್ ವಾರ್ಡ್ ಅಂತ ಇಟ್ಟಿದ್ದಾರೆ ಅಂತ ಬಂತು. ಸೊ ಅದೇನಾಗಿದೆ, ತೀವ್ರವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಶಾಸಕರಾದ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮೆಮೊರಂಡಮ್ ಕೊಟ್ವಿ ಯುಡಿಗೆ. ಸೊ ಸಾಕಷ್ಟು ಸಾರ್ವಜನಿಕರು, ಸ್ಥಳೀಯರು ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ರು. ಆಕಾಶ ಅಂತಕ್ಕಂಥದ್ದು ನಿಮ್ಗೆ ಜಿಯೋಗ್ರಫಿಕಲಿ ಅಂದ್ರೆ ಭೌಗೋಳಿಕವಾಗಿ ಯಾವುದೇ ರೀತಿ ಸಂಪರ್ಕ ಇಲ್ಲ. ಆ ವಾಯುನೆಲೆ ಏನಿದೆಯಲ್ಲ ಅದು ಈ ವಾರ್ಡ್ಗೂ ಇದಕ್ಕೂ ಸಂಪರ್ಕನೇ ಇಲ್ಲ. ಸೊ ಅದನ್ನ ನೀವು ಯಾವ ಆಧಾರದ ಮೇಲೆ ಆ ಹೆಸರು ಇದಕ್ಕೆ ಇಡ್ತೀರಾ ಅಂತ ಅಲ್ವಾ? ಏನನ್ನ ಕಾರಣ ಇರಬೇಕಿತ್ತು. ಇಲ್ಲಿನ ಸ್ಥಳೀಯ ಸೋಕಾಲ್ಡ್ ಕಾಂಗ್ರೆಸ್ ಲೀಡರ್ಸ್ ಏನಿದ್ದಾರೆ, ಅವರ ಹೈಕಮಾಂಡ್ ಅನ್ನು ಮೆಚ್ಚಿಸ್ಲಿಕ್ಕೆ ಈ ತರ ಒಂದು ಆಟ ಆಡಿದ್ದಾರೆ. ಸೊ ಅಷ್ಟು ಬಿಟ್ರೆ ಇದರಲ್ಲಿ ಇನ್ನೇನು ಇಲ್ಲ. ಕೊನೆಗೇನಾಯ್ತು, ಇದು ಗೆಜೆಟ್ ನೋಟಿಫಿಕೇಶನ್ ಆಯ್ತು. ಸೊ ಅಬ್ಜೆಕ್ಷನ್ ಕರೆದಿದ್ರು, ನಾವು ಅಬ್ಜೆಕ್ಷನ್ ಎಲ್ಲ ಫೈಲ್ ಮಾಡಿದ್ವಿ. ಮಾಡಿದ್ಮೇಲೆ ಚೇಂಜಸ್ ಆಗಲ್ಲ ಅಂತ ಮೈನರ್ ಚೇಂಜಸ್ ಮಾಡಿದ್ರು. ಮಾಡಿದಾಗ ಇದೇನಾಯ್ತು, ಇದು ಇನ್ನೇನು ಆಗೋದೇ ಇಲ್ಲ, ಇದು ಬದಲಾವಣೆನೇ ಆಗಲ್ಲ ಅನ್ನೋಂಥ ಕ್ರಮ ಸಂಖ್ಯೆ ಏನಿತ್ತು 1 ರಿಂದ 7 ಯಲಹಂಕ ಕ್ಷೇತ್ರ ಕೊಡಿ ಅಂತ ಮೆಮೊರಂಡಮ್ ಕೊಟ್ಟಿರ್ತಕ್ಕಂಥದ್ದು. ಸೊ ಅದು ಎಲ್ಲ ಆಯ್ತು. ಸೊ ಜಿಯೋಗ್ರಫಿಕ್ ಅಂದ್ರೆ ಈ ಡಿಲಿಮಿಟೇಷನ್ ಏನಾಗಿತ್ತು, ಯಾವುದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇರಲಿಲ್ಲ. ಒಂದು ಕ್ರಮಾನುಸಾರವಾಗಿ ಬರಲಿ ಅನ್ನೋ ಒಂದು ಅಬ್ಜೆಕ್ಷನ್ ಮಾಡಿದ್ವಿ. ಆಮೇಲೆ ಏನಾಯ್ತು, ಇದೇನು ಆಗಲ್ಲ ಅನ್ನೋ ಥರ ಇತ್ತು. ಒಂದು ಸರಿ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಬದಲಾವಣೆ ಆಗೋದು ತುಂಬಾ ಕಷ್ಟ. ನಾವು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಯುಡಿ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಕೊಟ್ಟಿದ್ವಿ. ಅದಾದ್ಮೇಲೆ ಬದಲಾವಣೆ ಯಾಕೆ ಬಂತು. ಸೊ ಮತ್ತೆ ನೋಟಿಫಿಕೇಶನ್ ಅಂದಮೇಲೆ ಇದು ಯಾವುದೇ ಕಾರಣಕ್ಕೂ ಮತ್ತೆ ಚೇಂಜಸ್ ಆಗಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಎಲ್ಲ ಬಂದು ಕೂತಿದ್ವಿ. ಸೊ ಆ ಸಂದರ್ಭದಲ್ಲಿ ಮತ್ತೊಂದಷ್ಟು ಪ್ರತಿಭಟನೆ ಆಯಿತು ಸಂಘ ಸಂಸ್ಥೆಗಳಿಂದ. ಎಲ್ಲ ಸಮುದಾಯಗಳವರು, ಎಲ್ಲ ಸಂಘ ಸಂಸ್ಥೆಗಳವರು ಎಲ್ಲ ಬಂದು ಮನೆ ಶಾಸಕರಾದ ವಿಶ್ವನಾಥ್ ಅಣ್ಣವರಿಗೆ ಮೆಮೊರಂಡಮ್ ಕೊಟ್ಟು ಸೊ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ಇದು ಏನಾಗ್ತದೆ, ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತಗೊಳ್ಬೇಕು. ಸೊ ಒಂದು ಕಾರ್ಯದಿಂದ ಹೊರಡಿಸ್ಬೇಕು. ಸೊ ಅಂತ ಸಂದರ್ಭದಲ್ಲಿ ಇದು ಆಗದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇದು ಆಯ್ತಲ್ಲ, ಆಗ ಇಲ್ಲಿನ ಸೋಕಾಲ್ಡ್ ಕಾಂಗ್ರೆಸ್ ಲೀಡರ್ಸು ನಾವೇ ಮಾಡಿಸಿದ್ವಿ, ನಮ್ಮಿಂದಾನೇ ಇದಾಗಿದ್ದು ಅಂತ ಸೊ ಎಲ್ಲ ಕಡೆಗೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳಿದೆ, ನಿಮ್ಮಿಂದಾನೇ ಈ ಬದಲಾವಣೆ ಆಗಿದ್ರೆ, ಸೊ ನಿಮ್ಮಲ್ಲಿ ನಿಮ್ಮ ಪಕ್ಷದ ನಾಯಕರಲ್ಲಿ ಆ ಚೈತನ್ಯ ಇದ್ರೆ ಯಲಹಂಕ ಕ್ಷೇತ್ರದಲ್ಲಿ, ನೀವು ನಿಮ್ಮ ಒಂದು ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈಗ ಆಕಾಶ್ ವಾರ್ಡನ್ನ ನೀವು ಏನು ಏರೋ ಸಿಟಿ ವಾರ್ಡ್ ಮಾಡಿದಿರಲ್ಲ, ಸೊ ಅದನ್ನ ಬದಲಾವಣೆ ಮಾಡಿ ವಾಯುಸುತನೋ, ಪವನಪುತ್ರನೋ, ವೆಂಟಾಲನೋ, ಮಾರುತಿನಗರನೋ ಅಂತ ಮಾಡಿ ಕಂಪ್ಲೀಟ್ ಕ್ರೆಡಿಟ್ ನಿಮಗೆ ಕೊಡ್ತೀವಿ. ಸುಮ್ಮನೆ ಯಾರೋ ಮಾಡಿದ್ದು ಯಾರ್ದೋ ಮಕ್ಕಳಿಗೆ ಯಾಕೆ ನೀವು ತಂದೆ ತಾಯಿ ಆಗ ಹೊರಟಿದ್ದೀರಾ ಅಲ್ವಾ? ರಾಜಕೀಯ ಮಾಡೋದು ಚುನಾವಣೆ ಸಂದರ್ಭದಲ್ಲಿ ಮಾಡಿ, ಆಮೇಲೆ ಅಭಿವೃದ್ಧಿ ಕಡೆಗೆ ಕೆಲಸಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ. ಮಾನ್ಯ ಶಾಸಕರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನ ರಾಜಕೀಯ ಮಾಡಿದಾರಾ? ಕಾಂಗ್ರೆಸ್ ಅವರು ನೀವು ಮನೆ ಮುಂದೆ ನಾವು ಟಾರ್ ಹಾಕಲ್ಲ ಅಂತ ಹೇಳಿದಾರಾ? ನೀವು ಬೇರೆ ಪಕ್ಷದವ್ರು ಅಂತ ಏನನ್ನ ಮಾಡಿದಾರಾ? ಬೇರೆ ಮಾಡಿದಾರಾ? ಖಂಡಿತವಾಗ್ಲೂ ಇಲ್ಲ. ಯಾವುದೇ ಪಕ್ಷದವ್ರು ಬಂದರೂ ಕೂಡ ನಾನು ಈ ಕ್ಷೇತ್ರದ ನಾನು ಒಬ್ಬ ಮುಖ್ಯ ಚುನಾವಣಾ ಪ್ರತಿನಿಧಿ, ನಾನು ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ಎಲ್ರಿಗೂ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗೋಂಥ ಮನೋಭಾವ ಇರ್ತಕ್ಕಂಥ ನಮ್ಮ ಶಾಸಕರು. ಅಂತರದ್ರಲ್ಲಿ ಏನೋ ಮಾಡಿದಾಗ ಕ್ರೆಡಿಟ್ ಕೊಡಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿ. ಅದ್ರ ಬಿಟ್ಟು ನಾವು ಮಾಡಿದ್ವಿ, ನಾವು ಅದು ಇದು ಅಂತ ಯಾಕೆ ಹೇಳಲಿಕ್ಕೆ ಹೋಗ್ತೀರಾ? ನಮಗೆ ತಿಳಿದ ಪ್ರಕಾರ ಮಾನ್ಯ KPCC ರಾಜ್ಯಾಧ್ಯಕ್ಷರು ABC ಅಂತ ಲಿಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದರಲ್ಲಿ E ಅಂದ್ರೆ 100% ನಾವು ಗೆದ್ದೇ ಗೆಲ್ತೀವಿ ಅಂತ, B ಅಂದ್ರೆ ಪ್ರಯತ್ನ ಪಟ್ಟರೆ ಗೆಲ್ಬಹುದು ಅಂತ, C ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಗೆಲ್ಲೋದಿಲ್ಲ ಅಂತ ಮಾಡ್ಕೊಂಡಿದ್ದಾರೆ. ಆ C ಕ್ಯಾಟಗರಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ. ಸೊ ಇಂಥ ಸಂದರ್ಭದಲ್ಲಿ ನೀವು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ? ಅಭಿವೃದ್ಧಿ ಕಡೆ ಗಮನ ಕೊಡೋಣ, ಶಾಸಕರಿಗೆ ಬೆಂಬಲಿಸೋಣ, ಒಳ್ಳೆ ಕೆಲಸ ಮಾಡೋಣ. ಅಂದ್ರೆ ಕಾಂಗ್ರೆಸ್ನವರು ಒಂದು ಸ್ಥಾನನೂ ಗೆಲ್ಲಲ್ಲ ಅಂತಾರ? ಕಾಂಗ್ರೆಸ್ ಅವರು ಒಂದು ಸ್ಥಾನನೂ ಜಿಲ್ಲೆಯಲ್ಲಿ ಗೆಲ್ಲಲ್ಲ ಅಂತಾರ? ಸತ್ಯವಾಗ್ಲೂ ಇಲ್ಲ. ಯಾಕಂದ್ರೆ ಶಾಸಕರ ಕೆಲಸ, ಅಭಿವೃದ್ಧಿ ಕಾರ್ಯ, ಸಂಘಟನೆ ಮಾತಾಡ್ತದೆ. ಸೊ ಜನ ಉತ್ತರ ಕೊಡ್ತಾರೆ. ಈಗ ಇವರೇನೋದು ಅಚಾತುರ್ಯದಿಂದ ಏನೋ ಆಯ್ತು ಅಂದ್ರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ, ಆ ಲೆಕ್ಕದಲ್ಲೇ ತಪ್ಪಾಗಿದ್ರು ಕೂಡ ಜನಗಳು ಹೆಚ್ಚಿಗೆದ್ರು, ಪ್ರತಿಭಟನೆ ಮಾಡಿದ್ರು. ಅದಾದ್ಮೇಲೆ ಇವ್ರು ಬೀದಿಗೆ ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು. ಅದಕ್ಕೆ ಮುಂಚೆ ಇವರೇನು ಹೋರಾಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾವಾಗ ಶಾಸಕರು ಮೆಮೊರಂಡಮ್ ಕೊಟ್ಟರು, ಎಲ್ಲ ಪೇಪರ್ ಬಂತು, ಟಿವಿಯಲ್ಲಿ ಬಂತು, ಇವರೊಂದು 5 ಜನ ಹೋದ್ರು, ಮೆಮೊರಂಡಮ್ ಕೊಟ್ಟು ಬಂದರು. ಯಾರು ಕೊಟ್ಟರು? ಇಲ್ಲಿ ಸ್ಪೆಷಲ್ ಕಮಿಷನರ್ ಕೊಟ್ಟರು. ನೀವು ತಿದ್ದುಪಡಿ ಆಗಬೇಕು ಅಂದರೆ ಸೆಕ್ರೆಟರಿಯೇಟ್ಗೆ ಹೋಗಬೇಕು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಡಬೇಕು, ಅಲ್ಲಾಗ್ತದೆ ಕೆಲಸ.
ಸೊ ಇದೇನಾಗಿದೆ ಅಂದ್ರೆ ಇದು ಕಣ್ಣುರ್ಸುವಂತ ಕೆಲಸ ನಾವು ಮಾಡಿದೀವಿ ಅಂತ, ಅಷ್ಟು ಬಿಟ್ರೆ ಇಲ್ಲಿ ಇನ್ನೇನು ಇಲ್ಲ. ಸೊ ನೀವು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ, ಕೆಲಸ ಮಾಡೋದಕ್ಕೆ ಗಮನ ಕೊಡಿ, ಸಣ್ಣ ರಾಜಕೀಯ ಮಾಡೋದು ಬಿಡಿ.